ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾನುವಾರ ನಿಧನರಾದ ಕನ್ನಡದ ಹಿರಿಯ ಕವಿ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಂಗಳವಾರ ಸಂತ ಜೋಸೆಫರ ಚರ್ಚ್ ಹಿಂಭಾಗದಲ್ಲಿನ ಪುಣ್ಯಭೂಮಿಯಲ್ಲಿ ನೆರವೇರಿತು. ಮಂಗಳವಾರ 9:30 ಸುಮಾರಿಗೆ ಅವರ ಪಾರ್ಥಿವ ಶರೀರವನ್ನು ಸಾಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯ ಮೂಲಕ ತಂದು ಸಾಗರ ನಗರಸಭೆಯ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಲಾಗಿತ್ತು. ಅನೇಕ ಗಣ್ಯರು, ಜನಸಾಮಾನ್ಯರು, ವಿದ್ಯಾರ್ಥಿನಿಯರು, ಅವರ ಅಭಿಮಾನಿಗಳು, ಸಾಹಿತಿಗಳು, ಕವಿಗಳು ಅವರ ಪಾರ್ಥಿವ ಶರೀರದ ದರ್ಶನ ಪಡೆದರು. ಸಾಗರ ಶಾಸಕರು, ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಶ್ರೀ ಗೋಪಾಲಕೃಷ್ಣ ಬೇಳೂರು, ಸಾಗರ ಉಪವಿಭಾಗಾಧಿಕಾರಿ ಯತೀಶನ್, ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್, ಸಾಗರ ನಗರಸಭೆ ಪೌರಾಯುಕ್ತ ನಾಗಪ್ಪ, ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಮುಂತಾದವರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸರಿಯಾಗಿ 3 ಗಂಟೆಗೆ ಸಾಗರದ ನಗರಸಭೆ ಮೈದಾನದಿಂದ ಪಾರ್ಥಿವ ಶರೀರದ ಮೆರವಣಿಗೆ ಸಾಗರದ ಸಂತ ಜೋಸೆಫರ ಚರ್ಚ್ ಹಿಂಭಾಗದ ಪುಣ್ಯಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಸಾಗರದ ಹಿರಿಯ ಕವಿ ನಾ ಡಿಸೋಜಾ ಭೂತಾಯಿಯ ಮಡಿಲನ್ನು ಸೇರಿದರು. ಇವತ್ತು ಸಾಗರ ತಾಲೂಕಿಗೆ, ಸಾಗರ ನಗರಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ. ನಾವು ನಾ ಡಿಸೋಜಾರವರನ್ನು ಕಳ್ಕೊಂಡಿದ್ದೇವೆ. ಅವರ ಅಪಾರ ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ, ಕರ್ನಾಟಕಕ್ಕೆ, ಅವರ ಹಲವಾರು ರೀತಿಯಾಗಿ ಒಂದು PWD ಸರ್ಕಾರಿ ನೌಕರರಾಗಿ, ಅದಾನಂತರ ಸಾಹಿತಿಗಳಾಗಿ, ಹೋರಾಟಗಾರರಾಗಿ, ಪರಿಸರವಾದಿಯಾಗಿ ಏನು ಅವರು ಕೊಡುಗೆಯನ್ನು ಕೊಟ್ಟಿದ್ರು, ಅದಕ್ಕೆ ಸರ್ಕಾರ ಇವತ್ತು ಸಕಲ ಪೊಲೀಸ್ ಗೌರವದೊಂದಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮೆಲ್ಲರ ನೆಚ್ಚಿನ ಸಾಹಿತಿಗಳು, ರಾಜ್ಯ ಕಂಡಂತ ಎಲ್ಲ ಜನಮನದಲ್ಲಿ ಇರುವಂಥ ನಮ್ಮ ಹೆಮ್ಮೆಯ ಸಾಹಿತಿಗಳು ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರದ ಗೌರವ ಕೊಡುವ ಮೂಲಕ ಅವರ ಕುಟುಂಬದವರು ಏನು ಹೇಳಿದ್ರು ಅದೇ ಥರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸ್ವಲ್ಪ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದೀವಿ. ಹೋರಾಟ ಆಗಿರ್ಬೋದು, ಹೀಗೆ ನೂರಾರು ಸಮಸ್ಯೆಗಳ ಇಟ್ಟುಕೊಂಡು ನಾವು ಹೋರಾಟಗಳನ್ನು ಮಾಡ್ತಿದ್ದೀವಿ. ಹಾಗಾಗಿ ಸಾವಿರಾರು ಹೋರಾಟಗಳಿಗೆ ನಾವು ಅವರನ್ನು ಕರೆತಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಕಾರಣ ನಮ್ಮ ಏನು ಹೋರಾಟದ ಒಂದು ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ನಾಡೋಜಿ ಅವರು ಬಂದರೆ ಸರ್ಕಾರ ಮತ್ತು ಆಡಳಿತ ತಕ್ಷಣ ಸ್ಪಂದಿಸುತ್ತೆ ಅಂತೇಳಿ ಕೂಡಲೇ ಸರ್ಕಾರಗಳು ಮತ್ತು ಆಮೇಲೆ ಅಧಿಕಾರಿಗಳು ಬಂದು ಏನು ವಿಚಾರ ಇದೆ ಅದನ್ನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ಯಾಕಂದ್ರೆ ಒಬ್ಬ ಸಾಹಿತಿಗಳು, ಹೋರಾಟಗಾರರು ಬಂದು ಈ ಚಳವಳಿಗೆ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಶಕ್ತಿ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಿತ ನಾ ಡಿಸೋಜಾ ಅವರು ಬಂದು ಮಾಡಿಕೊಟ್ರು. ಆದರೆ ಅವರಿಗೆ ಎಂಥ ಒಂದು ಕಳಕಳಿ ಇತ್ತು ಅಂತ ಹೇಳಿದ್ರೆ, ನಾನು ಎಲ್ಲರ ಜೊತೆಗೂ ಬೆರಿಬೇಕು, ಎಲ್ಲ ಒಂದು ವಿಚಾರಗಳನ್ನು ಹಂಚ್ಕೊಳ್ಬೇಕು, ನನ್ನಿಂದ ಒಂದು ಒಳ್ಳೆ ಮೆಸೇಜ್ ಜನರಿಗೆ ಹೋಗ್ಬೇಕು ಅನ್ನೋದು ಅವರ ಭಾವನೆ ಇತ್ತು. ಆದರೆ ಯಾರಿಗೂ ಅವರು ಬರಲ್ಲ ಅಂತ ಹೇಳ್ತಿರ್ಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಪ ಅವರಿಗೆ ಆರೋಗ್ಯ ಮಾಡಬಹುದು ಪುಟಗಳಲ್ಲಿ, ಆದರೆ ಬದುಕನ್ನೇ ಒಂದು ಬರವಣಿಗೆಯನ್ನಾಗಿ ದಾಖಲು ಮಾಡೋದಿದೆಯಲ್ಲ, ಅದು ಇಂಥ ಸಾಹಿತಿಗಳಿಗೆ ಮಾತ್ರ ಸಾಧ್ಯ. ಇಂಥ ಸಾಹಿತ್ಯವನ್ನು ಪಡೆದಂಥ ನಮ್ಮ ಮಣ್ಣು ತುಂಬ ವೈಭವದಿಂದ ಮತ್ತು ರೂಢಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಅದನ್ನು ಗಮನಿಸಿದ್ರು. ಒಂದು ಹವ್ಯಕ ಸಂಸ್ಕೃತಿ ಮತ್ತು ಇನ್ನೊಂದು ದೀವ ಸಂಸ್ಕೃತಿ ಅಂತ, ಆ ಎರಡು ಸಂಸ್ಕೃತಿಗಳು ಈ ತಾಲೂಕಿನ ಅತ್ಯಂತ ಗಟ್ಟಿ ಸಂಸ್ಕೃತಿಗಳು. ಆದರೆ
ಅವೆರಡೂ ಕೂಡ ವಿರುದ್ಧ ದೆಸೆಯಲ್ಲಿದ್ದಾವೆ. ಅವೆರಡೂ ಪರಸ್ಪರ ಪೂರಕವಾಗಿ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅದನ್ನು ಮಾಡಲೇಬೇಕಾದ ಹೊಣೆಗಾರಿಕೆ ನಿಮ್ಮಂಥವ್ರ ಮೇಲಿದೆ ಅಂತ ನಮಗೆ ಪದೇ ಪದೇ ಎಚ್ಚರಿಸ್ತಾ ಇತ್ತು. ಆ ಎಚ್ಚರದಿಂದ ನಾವು ಜಾನಪದ ಕಣಜ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅವರ ಅಧ್ಯಕ್ಷತೆಯಲ್ಲಿ ಮುಂದುವರೆದಿವಿ. ಅದು ನಾವು ಮಾಡಲೇಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ. ಬರೀ ಅದೇ ನೆನಪಿನಲ್ಲಿ ಒಂದು ಕವನವನ್ನು ಬರೆದಿದ್ದೇನೆ ನುಡಿ ನಮನ ಅವರಿಗೆ. ನಾಡಿಗೊಂದು ನುಡಿ ನಮನ. ನಾಡಿನ ಜನರ ನಾಡಿ ಮಿಡಿತ ಅರಿತ ನಾಡಿ ಬರೆದು ಮಾಡಿದರು ಮೋಡಿ. ಹಮ್ಮು ಗಿಮ್ಮು ತೋರದೆ ಸುಮ್ಮನೆ ನಡೆಯುತ್ತಿದ್ದರು ನಾಡಿ, ಪುಸ್ತಕ ಪೆನ್ನು ಅವರ ಜೋಡಿ. ಕವನ ಪದ್ಯ ಸಾಹಿತ್ಯ ನಿತ್ಯ ಅವರ ಕೃಷಿಯು, ಎತ್ತರಕ್ಕೇರಿಸಿತು ಕವಿ ಹೃದಯದ ಪರಿಯು. ಸುಮ್ಮನೆ ಬರೆಯಲಿಲ್ಲ ಬರವಣಿಗೆಯಲ್ಲಿತ್ತು ನಾಡಿನ ಜನರ ಬವಣೆ. ನಾಡಿನ ಮುಳುಗಡೆ ರೈತರ ಅವರ ಕೃತಿ ದ್ವೀಪ ಚಲನಚಿತ್ರವಾಗಿ ನೆನಪಿಸುತ್ತಿದೆ, ದೀಪದ ಬೆಳಕಿನ ಕೆಳಗೆ ಕತ್ತಲೆಯಾಗಿ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಬದುಕಿದವರು ನಾಡಿ, ಲೇಖನಿ ಶಾಹಿ ಬೆರೆತು ಬರೆಯುತ್ತಿದ್ದರು ನಾಡಿ. ಸಾವಿರಾರು ಜನರ ಮನವ ಕದ್ದ ನಾಡಿ, ಜಾತಿ ಮತವ ತೋರಲಿಲ್ಲ ನೋಡಿ. ಹೋಗಿ ಬನ್ನಿ ನಾಡಿ, ಕಾಯುತ್ತಿರುವುದು ಸ್ವರ್ಗವು ನಿಮ್ಮ ಬರುವಿಕೆಗಾಗಿ, ಇರಲಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗಾಗಿ. ದಿಗ್ಗಜರು ಕನ್ನಡ ಚಿತ್ರರಂಗದಲ್ಲಿ ಅವರು ಬಯಲಿಗೆ ತಂದಂತ ಚಿತ್ರರಂಗವನ್ನ ಬಯಲಿಗೆ ತಂದು ಹೊರಾಂಗಣಕ್ಕೆ ತಂದವರು ಪುಟ್ಟಣ್ಣ ಕಣಗಾಲ್ ಅವರು. ಇವ್ರ ಜೊತೆ ಎಷ್ಟು ಒಡನಾಟ ಇತ್ತು ಅಂದ್ರೆ ಎಲ್ಲರಿಗಿನ ಮುಂಚೆ ಅವ್ರು ಬಂದು ಸ್ಟೇಜ್ ಅಲ್ಲಿ ಆಸೀನರಾಗಿರ್ತಿದ್ರು. ಯಾವುದೇ ಕರೆ ದೊಡ್ಡಸ್ತಿಗೆ ಇಲ್ದೇನೆ ಅಷ್ಟು ಸಿಂಪಲ್ ಆಗಿ ನಡ್ಕೊಳ್ತಾ ಇದ್ರು. ಇನ್ನು ಸಾಹಿತ್ಯದ ಬಗ್ಗೆ ನಾನು ಮತ್ತೆ ಹೆಚ್ಚು ಹೇಳ್ಬೇಕಾದಿಲ್ಲ. ಪ್ರಶಸ್ತಿಗಳು ಅವರಿಗೆ ಇನ್ನು ಏನು ಬರಬೇಕಿತ್ತು ಅಂತ ಅನ್ಕೊಳ್ತಾರೆ, ಅವು ಬರಬೇಕಾಗಿತ್ತು ಅನ್ನೋ ಕೊರಗು ನನಗಿದೆ. ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿರ್ಬೋದು, ಚಿತ್ರರಂಗದಲ್ಲಿ ಬಂದಿರ್ಬೋದು. ಕಾಡಿನ ಬೆಂಕಿ ಅಂತಕ್ಕಂಥ ಒಂದು ಲೇಖನ ಪ್ರಜಾಮತದಲ್ಲಿ ಪ್ರತಿ ವಾರ ಬರ್ತಾ ಇತ್ತು. ಪ್ರಜಾಮತ ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇದ್ರು. ಚಿತ್ರ ನೋಡಿದಕ್ಕಿಂತ ಬಹಳ ಹುಷಾರು ಉಪಯೋಗಿಸ್ಬೇಕು. ಯಾಕೆಂದ್ರೆ ನಾನು ಸೈನ್ ಆಗಿರ್ತೀನಿ, ಬೇರೆ ರೀತಿಯಲ್ಲಿ ಉಪಯೋಗಿಸಿ ನನಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿದ್ರು. ಇವತ್ತಿನವರೆಗೂ ಲೆಟರ್ ಹೆಡ್ ಅನ್ನ ನಾವು ಇವತ್ತಿಗೂ ಯಾವುದಕ್ಕೂ ಬಳಸಿಲ್ಲ. ಒಂದು ಸಂತೋಷ್ ಹೆಗ್ಡೆ ಅವರಿಗೆ ಬಳಸಿದೀವಿ, ಒಂದು ನಗರಸಭೆಗೆ ಬಳಸಿದ್ವಿ. 2 ಲೆಟರ್ ಹೆಡ್ ಅನ್ನು ಅವರು ಬರೆದ ಲೆಟರ್ ಹೆಡ್ ಅನ್ನು 2 ಉಪಯೋಗಿಸಿದ್ವಿ. ಸಂತೋಷ್ ಹೆಗ್ಡೆ ಅವರು ಸ್ವತಃ ನಾಟಿ ಸೋಲ್ಜರ್ ಕಾಂಟ್ಯಾಕ್ಟ್ ಅಲ್ಲೂ ಇದ್ರು ಸಹ ಸಂತೋಷ್ ಹೆಗ್ಡೆ ಅವ್ರ ಕಾರ್ಯಕ್ರಮ ಬಂದು ಮಾಡಿದಾಗ ರಾಜಕಾರಣಿಗಳನ್ನು ಯಾರನ್ನು ಕರೆಬಾರ್ದು ಅಂತಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆ ಪ್ರಕಾರ ರಾಜಕಾರಣಿಗಳನ್ನು ಯಾರನ್ನು ಕರೆದಿಲ್ಲ. ನಗರದ ಸಾಗರ ಟೌನ್ನ ಪ್ರಥಮ ಪ್ರಜೆ ಆಗಿ ಉಷಾ ಅವರಿದ್ರು, ಅವ್ರನ್ನೂ ಕರೆದಿದ್ವಿ. ರಾಜಕೀಯ ಪಕ್ಷದಿಂದ ಅವ್ರನ್ನೂ ಬರೋದಕ್ಕೆ ವಿರೋಧ ಇತ್ತು, ಆದರೆ ಅವರು ಆ ಕಾರ್ಯಕ್ರಮಕ್ಕೆ ಬಂದರು. ಆ ಪ್ರಕಾರ ನಾವು ಸಹ ನಾಡಿ ಸಹ ಒಂದು 100ರಿಂದ 150 ಕಾರ್ಯಕ್ರಮ. ನಾಡಿನ ಹೆಸರಾಂತ ಸಾಹಿತ್ಯವು ನಮಗೆ ನಿಧನ ಆಗಿರುವಂಥದ್ದು ತುಂಬ ನೋವಿನ ಸಂಗತಿ. ಇವತ್ತು ಅವರೆಲ್ಲ ಅಂತಿಮ ಕ್ರಿಯೆ ಆಗಿದೆ. ಅದಕ್ಕಾಗಿ ನಿನ್ನೆಯಿಂದ ತಾಲೂಕಾಡಳಿತ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ತಾಲೂಕಾಡಳಿತದ ಕನ್ನಡ ಸಾಹಿತ್ಯ ಪರಿಷತ್ತು, ವಿವಿಧ ಕನ್ನಡ ಪರ ಸಂಘಟನೆಗಳು ಅವರ ಕುಟುಂಬ ಸಹಿತ ಅತ್ಯಂತ ವ್ಯವಸ್ಥಿತವಾಗಿ ಅವರ ಅಂತ್ಯಕ್ರಿಯೆಯನ್ನು ಇವತ್ತು ಮಾಡಲಾಗಿದೆ. ನಿನ್ನೆ ಅವರ ಮನೆ ಅಂಗಳದಲ್ಲಿ ಅವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ದಿನ ಬೆಳಿಗ್ಗೆ ಆಹಾರ ಸೂಚನೆಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವಿತಾರ್ಥರಾದ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು, ನಾವು ಹುಟ್ಟಿಸೋಸ್ಕರ ಪಾಪವನ್ನು ಕ್ಷಮಿಸಿ ಕರುಣಾಪೂರ್ವಕ ತೀರ್ಪನ್ನು ದಯಪಾಲಿಸಿ ಪರಿಪಾಲಕರಾದ ಪ್ರಭು ಕ್ರಿಸ್ತರು ಈತನನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆಯಲು ಈಗ ದೇವರಲ್ಲಿಯೂ ಸಂಧಾನಗೊಳಿಸಲು ಯುಗ ಯುಗಾಂತರಲ್ಲೂ ಜೀವಿಸಿ ಆಳುವ